ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ವರಿ. ಫ್ರೆಂಡ್ಸ್, ಇವತ್ತೊಂದು ಸಿಂಗಲ್ ಸ್ಟೆಪ್ ಡಿಸೈನ್ ತೋರಿಸ್ತಿದ್ದೀನಿ. ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಅದು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನಾನು ಯೂಸ್ ಮಾಡೋಂಥ ಕ್ರೋಶಾ ನಂಬರ್ 11. ಇವಾಗ 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ. ನಾನಿಲ್ಲಿ ಬನಾರಸ್ ಸೀರೆಗೆ ಹಾಕ್ತಿರೋವಂಥದ್ದು. ಇವತ್ತಿನ ಡಿಸೈನ್ಗೆ ನಾನು ಬನಾರಸ್ ಸೀರೆಯಲ್ಲೇ ಹಾಕಿ ತೋರಿಸ್ತಿದ್ದೀನಿ. ಇವಾಗ 4 ಚೈನ್ ಹಾಕ್ತಿದ್ದೀನಿ. 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ 6 ಚೈನ್ ಹಾಕಬೇಕು. 6 ಚೈನ್ ಹಾಕಿ 4 ಚೈನ್ ಹಾಕಿ ಏನು ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಲಾಕ್ ಮಗ್ಲಗೆ ಅಂದರೆ ಪಕ್ಕದಲ್ಲೇ ಲಾಕ್ ಮಾಡಬೇಕು. ಪಕ್ಕದಲ್ಲೇ ಮಾಡಿ, ಗ್ಯಾಪ್ ಬಿಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಕಾಣುತ್ತೆ ಲಾಕ್ ಮಾಡಿದ ನಂತರ. ನೆಕ್ಸ್ಟು 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ 4 ಚೈನ್ ನಾವು 2 ಟೈಮ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 6 ಚೈನ್ ಹಾಕಿ 4 ಚೈನ್ ಲಾಕ್ ಇದೆಯಲ್ಲ ಅದು ಪಕ್ಕದಲ್ಲೇ ಲಾಕ್ ಹಾಕಿ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಡಿಸೈನ್ ಟರ್ನ್ ಮಾಡ್ಕೊಂಡಿದ ನಂತರ ಕ್ರೋಶಾದ ಮೇಲೆ ಒಂದ್ಸರಿ ದಾರ ತೊಗೊಂಡು 6 ಚೈನ್ ಏನು ಹಾಕಿದ್ವಲ್ಲ ಆ 6 ಚೈನ್ ಒಳಗಡೆ ಹೋಗಿ ದಾರ ತೊಗೊಂಬಂದು ಎರಡನ್ನು ಒಂದು ಮಾಡಬೇಕು. ಮತ್ತೆ ಎರಡನ್ನು ಒಂದು ಮಾಡಬೇಕು, ಅಂದರೆ ಡಬಲ್ ಕ್ರೋಶಾ ಮಾಡ್ಕೊಬೇಕು. ನಾನಿಲ್ಲಿ ಇವತ್ತಿನ ಡಿಸೈನ್ಗೆ ಡಬಲ್ ಕ್ರೋಶಾ ಮಾಡ್ತಿದ್ದೀನಿ. ನೀವು ಬೇಕಾದರೆ ತ್ರಿಬಲ್ ಕ್ರೋಶಾ ಸಹ ಟ್ರೈ ಮಾಡ್ಬೋದು. ಕಸ್ಟಮರು ಡಿಸೈನ್ ಸಿಂಪಲ್ ಆಗಿರಲಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನಿಲ್ಲಿ ಡಬಲ್ ಕ್ರೋಶಾ ತೊಗೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಆರ್ಚ್ ಸ್ವಲ್ಪ ದೊಡ್ಡದು ಬೇಕು ಅಂದರೆ ನೀವು ತ್ರಿಬಲ್ ಕ್ರೋಶಾ ಟ್ರೈ ಮಾಡಿ. ಕ್ರೋಶಾದ ಮೇಲೆ ಒಂದು ಸರಿ ದಾರ ತೊಗೊಂಡ್ರೆ ಅದು ಡಬಲ್ ಕ್ರೋಶಾ ಆಗಿರುತ್ತೆ. ಕ್ರೋಶಾದ ಮೇಲೆ 2 ಸರಿ ದಾರ ತೊಗೊಂಡ್ರೆ ಅದು ತ್ರಿಬಲ್ ಕ್ರೋಶಾ ಆಗಿರುತ್ತೆ. ನಾನಿಲ್ಲಿ 13 ಡಬಲ್ ಕ್ರೋಶಾ ತೊಗೊತಿದ್ದೀನಿ. ನೀವು ಬೇಕಾದರೆ 13 ಆರ್ 15 ತೊಗೊಳ್ಳಿ, 14 ಬೇಡ. 13 ತೊಗೊಳ್ರಿ, ಇಲ್ಲಾಂದರೆ 15 ತೊಗೊಳ್ಳಿ. ಫ್ರೆಂಡ್ಸ್, ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಕರೆಕ್ಟಾಗಿ ನಾನಿಲ್ಲಿ 13 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. 13 ಡಬಲ್ ಕ್ರೋಶಾ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ವ, ಆ ಲಾಕಿಗೆ ಹೋಗಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ಆರ್ಚು. ನೋಡಿ, ಈ ಥರ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದಾಗ ಆರ್ಚ್ ಈ ಥರ ಕಾಣುತ್ತೆ. ನೆಕ್ಸ್ಟು ಡಿಸೈನ್ನ ಫ್ರಂಟಿಗೆ ತಿರ್ಸ್ಕೊಬೇಕು. ಡಿಸೈನ್ ಫ್ರಂಟಿಗೆ ತಿರ್ಸ್ಕೊಂಡಿದ ನಂತರ ಕ್ರೋಶಾದ ಮೇಲೆ ಒಂದ್ಸರಿ ದಾರ ತೊಗೊಂಡು ಡಬಲ್ ಕ್ರೋಶಾ ಏನು ಮಾಡಿದ್ವಿ ಅಲ್ವಾ ಅದ್ರ ಮೇಲೆ ಸ್ಮಾಲ್ ಹೋಲ್ ಇರುತ್ತೆ, ಆ ಸ್ಮಾಲ್ ಹೋಲ್ಗೆ ಹೋಗಿ ದಾರ ತೊಗೊಂಬರ್ಬೇಕು. ಫಸ್ಟ್ನೇ ಡಬಲ್ ಕ್ರೋಶಾದ ಮೇಲೆ ಸ್ಮಾಲ್ ಹೋಲ್ ಇರುತ್ತಲ್ವ, ಆ ಸ್ಮಾಲ್ ಹೋಲ್ಗೆ ಹೋಗಿ ಕ್ರೋಶಾ ಸಹಾಯದಿಂದ ದಾರ ತೊಗೊಂಬರ್ಬೇಕು. ಕ್ರೋಶಾದ ಮೇಲೆ 3 ದಾರ ಇರುತ್ತೆ, ಆ 3ಅನ್ನು ಒಂದು ಮಾಡಬೇಕು, ಅಂದರೆ ಹಾಫ್ ಕ್ರೋಶಾ ಮಾಡ್ಕೊಬೇಕು. ಪ್ರತಿಯೊಂದು ಡಬಲ್ ಕ್ರೋಶಾದ ಮೇಲೆ ಹಾಫ್ ಕ್ರೋಶಾ ಮಾಡ್ಕೊಬೇಕು.
ನಾನಿಲ್ಲಿ ಹಾಫ್ ಕ್ರೋಶ ಮಾಡ್ಕೊತಿದ್ದೀನಲ್ವ, ನೀವು ಫಸ್ಟ್ನೇ ಸ್ಟೆಪ್ಪಲ್ಲಿ ಏನು ಡಬಲ್ ಕ್ರೋಶ ಮಾಡ್ಕೊಂಡಿದ್ರಲ್ವ, ಅಲ್ಲಿ ಡಬಲ್ ಕ್ರೋಶ ಮಾಡ್ಕೊಳೋ ಬದಲು ತ್ರಿಬಲ್ ಕ್ರೋಶ ಮಾಡಿ ಇಲ್ಲಿ ಬೇಕಾದರೆ ಡಬಲ್ ಕ್ರೋಶ ಮಾಡ್ಕೊಬೋದು. ನಾನಿಲ್ಲಿ ಹಾಫ್ ಕ್ರೋಶ ಮಾಡ್ತಿದ್ದೀನಿ. ಡಿಸೈನ್ ತುಂಬಾ ಈಸಿ ಇದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡಿ ಒಂದು ಸಲ. ಈ ಡಿಸೈನ್ ನೀವು ಬೇಕಾದ್ರೆ ವಿತೌಟ್ ಬೀಡ್ಸ್ ಡಿಸೈನ್ ಸಹ ಮಾಡ್ಕೊಬೋದು. ನೋಡಿ, ಇಲ್ಲಿ ನಾನು 6 ಹಾಫ್ ಕ್ರೋಶ ಮಾಡಿದ ನಂತರ ಇಲ್ಲೊಂದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಸೆಂಟ್ರಲ್ಲಿ ಈ ಥರ ಒಂದು ಸ್ಮಾಲ್ ಬೀಡ್ಸ್ನ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಹಾಫ್ ಕ್ರೋಶ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಪ್ರತಿಯೊಂದು ಹೊಲ್ಗೂ ಹಾಫ್ ಕ್ರೋಶ ಮಾಡ್ಕೊಂಡು ಹೋಗಿ. ತರ್ಟೀನ್ ಡಬಲ್ ಕ್ರೋಶಕ್ಕೆ 13 ಹಾಫ್ ಕ್ರೋಶ ಬರುತ್ತೆ. ನೋಡಿ, ಇಲ್ಲಿ 13 ಹಾಫ್ ಕ್ರೋಶ ಮಾಡಿದ ನಂತರ ಡಿಸೈನ್ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಇಲ್ಲಿ ಸೆಂಟ್ರಲ್ಲಿ ಒಂದು ಸ್ಮಾಲ್ ಬೀಡ್ಸ್ ಸೇರಿಸಿದ್ದೀನಲ್ವ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕಾದರೆ ನೀವು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಕರೆಕ್ಟಾಗಿ ಸೀರೆಗೆ ಲಾಕ್ ಮಾಡಬೇಕು. ಇವಾಗ ಒಂದು ಆರ್ಚು ಕಂಪ್ಲೀಟ್ ಆಯಿತು. ನೆಕ್ಸ್ಟು 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಮಾಡಿದ ನಂತರ ಮತ್ತೆ 4 ಚೈನ್, ಬಟ್ಟೆಗೆ ಲಾಕ್. ನೆಕ್ಸ್ಟು 6 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಬೇಕು, ಗ್ಯಾಪ್ ಬಿಡೋದು ಬೇಡ. ನೋಡಿ, ತೋರಿಸ್ತಿದ್ದೀನಲ್ವ, ಅದ್ರ ಪಕ್ಕದಲ್ಲೇ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಮತ್ತೆ 4 ಚೈನ್, ಸೀರೆಗೆ ಲಾಕ್. ನೆಕ್ಸ್ಟು ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು ಕ್ರೋಶದ ಮೇಲೆ ಒಂದ್ಸರಿ ದಾರ ತೊಗೊಂಡು 6 ಚೈನ್ ಒಳಗಡೆ ಹೋಗಿ ದಾರ ತೊಗೊಂಬಂದು ಡಬಲ್ ಕ್ರೋಶ ಮಾಡ್ಕೊಬೇಕು. ಫಸ್ಟ್ ಆರ್ಚಲ್ಲಿ ಯಾವ ಥರ ಮಾಡಿದ್ವಿ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಆರ್ಚು ಒಂದ್ಸರಿ ಕ್ಲೀನಾಗಿ ತಿಳ್ಕೊಂಬಿಟ್ರೆ ಎಲ್ಲ ಆರ್ಚ್ನೂ ಕರೆಕ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಈ ಥರನೇ ಹಾಕ್ಕೊಂಡು ಹೋಗಬೇಕು. ಫಸ್ಟ್ ಆರ್ಚ್ ನಾವು ಯಾವ ಥರ ತೋರಿಸಿದ್ನಲ್ಲ ಅದೇ ಥರ ಹಾಕ್ಕೊಂಡೋಗಿ. ನಾನಿಲ್ಲಿ ಡಿಸೈನ್ ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ, ಸೀರೆ ಫುಲ್ ಹಾಕಿ ತೋರಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣ್ತಿತ್ತು. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಬಿಗಿನರ್ಸ್ಗೂ ತುಂಬ ಈಸಿ ಆದಂಥ ಡಿಸೈನ್ ಇದು. ನಾನು ಇದಕ್ಕೆ ಕುಚ್ಚುಕಟ್ಟಿ ಸಹ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ಥರ ಕಾಣುತ್ತೆ ಅಂತ. ನಾನಿಲ್ಲಿ ಕುಚ್ಚುಕಟ್ಟಿ ಸಹ ತೋರಿಸ್ತಿದ್ದೀನಿ. ನಾನಿಲ್ಲಿ ಕುಚ್ಚು ಕಟ್ಟೋಕ್ಕೆ 117 ದಾರ ತೊಗೊಂಡಿದ್ದೀನಿ, ಅದು ಡಬಲ್ ಆದರೆ 227 ದಾರ ಆಗುತ್ತೆ. ನೀವು ಹೆಚ್ಚು ಕಡಿಮೆ ಸಹ ಮಾಡ್ಕೊಬೋದು. ನಾನು ಸೀರೆ ಬಾಡಿ ಕಲರಲ್ಲಿ ಡಿಸೈನ್ ತೊಗೊಂಡಿದ್ದೀನಿ, ಸೀರೆ ಪಲ್ಲು ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ, ಒಂದೇ ಕಲರಲ್ಲಿ ಕುಚ್ಚು ಕಟ್ಟಿರೋದು. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಮತ್ತೊಂದು ಡಿಸೈನ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.